ಮನಸ್ಸಿನ ನಿಯಂತ್ರಣ ರುದ್ರಾಕ್ಷಿ ಮಾಲಿ ಜಪವನ್ನು ಮಾಡುವಾಗ, ತುಳಸಿ ಮಾಲಿ ಜಪವನ್ನು ಮಾಡುವಾಗ, ದೇವರ ಪೂಜೆಯನ್ನು ಮಾಡುವಾಗ ಅಷ್ಟೇ ನಿಲ್ಲುತ್ತಂತೇನಿರೋದಿಲ್ಲ. ಒಬ್ಬ ಶಿಲ್ಪಿ ಒಂದು ಶಿಲೆಯನ್ನು ತೆಗೆದುಕೊಂಡು ಮೂರ್ತಿಯನ್ನು ಮಾಡ್ತಿರ್ಬೇಕಾದ್ರೆ ಅವನ ಮನಸ್ಸು ಅಲ್ಲಿದ್ರೆ ಮಾತ್ರ ಅದು ಮೂರ್ತಿ ಆಗ್ತದೆ. ಅವನ ಮನಸ್ಸು ಅಲ್ಲಿದ್ರೆ ಮಾತ್ರ ಮೂರ್ತಿ ಆಗ್ತದೆ. ಪರಿಪೂರ್ಣ ಕೆತ್ತನೆಯನ್ನು ಮಾಡಿ ಈ ಮೂಗಿನ ತುದಿಯಲ್ಲಿ ಒಂದಿಷ್ಟು ಉಳಿಯನ್ನು ಆಡಿಸುವಂತಹ ಸಂದರ್ಭದೊಳಗೆ ಮನಸ್ಸು ಎಲ್ಲೋ ಹೋಯ್ತು ಅಂತಂದ್ರೆ ಒಂದಿಷ್ಟು ಪೆಣಿಕೆ ಹಾರಿದ್ರು ಮುಗಿದು ಹೋಯ್ತಲ್ಲ, ಆ ಮೂರ್ತಿ ನಿರುಪಯೋಗಿ ಆಗ್ತದೆ. ಎಷ್ಟು ಕಷ್ಟಪಟ್ಟಿರ್ತಾನೆ, ವರ್ಷಗಂಟ್ಲೆ ಕಷ್ಟಪಟ್ಟು ಎಲ್ಲ ಅಂಗಾಂಗಗಳನ್ನು ಕೆತ್ತಕೊಂಡು ಬಂದಿರುವಂತಹ ಆ ಶಿಲ್ಪಿ ಮೂಗನ್ನು ಕೆತ್ತುತ್ತಾ ಇರುವಂತಹ ಸಂದರ್ಭದಲ್ಲಿ ಮನಸ್ಸು ಎಲ್ಲೋ ಹೋಯ್ತು ಅಂತಂದ್ರೆ ಒಂದು ಸ್ವಲ್ಪ ಪೆಟ್ಟು ಜೋರಾಯಿತು ಅಂತಂದ್ರೆ ಆ ಮೂಗಿನ ತುದಿ ಹಾರಿತು ಅಂತಂದ್ರೆ ಯಾರು ಒಯ್ಯವರದಾರ ಆ ಮೂರ್ತಿನ? ಆತ ಮೂರ್ತಿ ಪೂರ್ಣ ಆಗುವವರೆಗೆ ಆ ಮನಸ್ಸನ್ನ ಅಲ್ಲೇ ನಿಲ್ಲಿಸಬೇಕಾಗ್ತದೆ ಶಿಲೆಯಲ್ಲಿ. ಹಾಗೆ ಬಡಿಗ, ಹಾಗೆ ಕಮ್ಮಾರ ಕಾದ ಕೆಬ್ಬನದೊಂದಿಗೆ ಆಟ ಆಡ್ತಿರ್ತಾನೆ ಅಲ್ಲ, ಬಹಳ ಎಚ್ಚರ ವಹಿಸ್ತಿರ್ತಾನ. ಪ್ರತಿ ಕ್ಷಣದಲ್ಲಿನೂ ಕೂಡ ಎಚ್ಚರ ವಹಿಸ್ತಿರ್ತಾನ. ಎಚ್ಚರ ವಹಿಸಲಿಲ್ಲ ಅಂತಂದ್ರೆ ಸುಟ್ಕೊಂಡು ಹೋಗ್ಬೇಕಾಗ್ತೈತಿ. ಪ್ರತಿ ಕ್ಷಣದಲ್ಲಿ ಎಚ್ಚರ, ಎಲ್ಲದರೊಳಗೂ ಕೂಡ ಎಚ್ಚರ ಯಾವಾಗ ಉಂಟಾಗುತ್ತಂದ್ರೆ ಮನಸ್ಸಿನ ನಿಯಂತ್ರಣ ಆದಾಗ ಎಚ್ಚರ ಉಂಟಾಗ್ತದೆ. ಮನಸ್ಸು ನಿಯಂತ್ರಣಕ್ಕೊಳಗಾಗಬೇಕು, ಅದು ಪವಿತ್ರ ಆಗ್ತದೆ. ಯಾರ ಮನಸ್ಸು ಪವಿತ್ರ ಆಗ್ತದೆ ಅವ್ರಿಗೆ ಉಳಿದರ ಅವಶ್ಯಕತೆನೇ ಉಳಿಯೋದಿಲ್ಲ. ಯಾವುದು ಉಳಿದಿದ್ದು ಮನಸ್ಸು ಪವಿತ್ರ ಇತ್ತು ಅಂತಂದ್ರೆ ನಿಮಗೆ ದೇವಾಲಯಗಳ ಅವಶ್ಯಕತೆ ಆಗಲಿ, ಸ್ವಾಮಿಗಳ ಅವಶ್ಯಕತೆ ಆಗಲಿ, ಕೈಲಾಸ ಸ್ವರ್ಗಗಳ ಅವಶ್ಯಕತೆ ಆಗಲಿ, ಭಗವಂತನ ಅವಶ್ಯಕತೆ ಆಗಲಿ ಉಳಿಯೋದಿಲ್ಲ. ಯಾಕೆ? ನಿಜಗುಂಡ್ರು ಹೇಳ್ತಾರ ಮನಸ್ಸಿನ ಕಿಮ್ಮತ್ ಎಂಥದ್ದು ಅಂತ. ವಿಮಲ ಮಾನಸದಿಂದ ಶುಭತೀರ್ಥ ಮುಂಟೆ. ಪವಿತ್ರವಾಗಿರುವಂತಹ ಮನಸ್ಸಿಗಿಂತ ಇನ್ನೊಂದು ಪವಿತ್ರವಾದದ್ದು ಇಲ್ಲವೇ ಇಲ್ಲ ಅಂತ ಅವರು ಪ್ರಶ್ನೆಯನ್ನು ಹಾಕಿಕೊಳ್ತಾರ. ನಾನು ಅದಕ್ಕೆ ಉತ್ತರವಾಗಿ ನನ್ನ ಅಭಿಪ್ರಾಯದಲ್ಲಿ ಹೀಗೆ ಕೊಡ್ತೇನೆ, ಪವಿತ್ರವಾದ ಮನಸ್ಸಿಗಿಂತ ಮತ್ತೊಂದು ಶುಭತೀರ್ಥ, ಶುಭಕ್ಷೇತ್ರ ಅನ್ನುವಂತಹದ್ದು ಇಲ್ಲ. ನಮ್ಮ ಮನಸ್ಸು ಪವಿತ್ರ ಆದರೆ ಈ ದೇಹ ದೇವಾಲಯವಾಗಿ ಬಿಡ್ತದೆ, ಮನುಷ್ಯ ಮಹಾದೇವನಾಗಿ ಬಿಡ್ತಾನೆ. ಎಷ್ಟು ಸುಲಭದ ಮಾತು. ಜೀವನವನ್ನ ಪವಿತ್ರ ದಾರಿ ಒಳಗೆ ಒಯ್ಯುವಂತಹದ್ದನ್ನು ನಾವು ರೂಢಿ ಮಾಡಿಕೊಳ್ಬೇಕು. ಮೊದಲು ಮನಸ್ಸನ್ನು ನಿಯಂತ್ರಣಕ್ಕೆ ಒಳಪಡಿಸಬೇಕು ಅನ್ನುವಂಥದ್ದು. ನೀವೆಲ್ಲ ನೋಡಿರ್ಬೇಕು, ನೀರಿನೊಳಗೆ ಅಲೆಗಳು ಏಳ್ತಾವಲ್ಲ, ಎಲ್ಲಿಯವರೆಗೆ ಅಲೆಗಳು ಏಳ್ತಾವ ಅಲ್ಲಿ ತನಕ ಆ ನೀರಿನೊಳಗೆ ಏನೈತೆ ಅನ್ನೋದು ಗೊತ್ತಾಗೋದಿಲ್ಲ. ಆ ಅಲೆಗಳೇನಾದರೂ ನಿಂತು ಬಿಟ್ರೆ ನೀರಿನೊಳಗೆ ಏನಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅಲ್ಲಿ ಕಿಮ್ಮತ್ತಿನ ವಸ್ತುಗಳದಾವೋ ಅಥವಾ ಬೇಡವಾದ ವಸ್ತುಗಳದಾವೋ ಗೊತ್ತಾಗ್ತದೆ. ನೀವು ಇದನ್ನ ಏನು ತಿಳ್ಕೋಬೇಕು ಅಂತಂದ್ರೆ, ಎಲ್ಲಿಯವರೆಗೆ ಮನಸ್ಸಿನೊಳಗೆ ಅಲೆಗಳು ಬಹಳಷ್ಟು ಅದಾವ ಅಲ್ಲಿಯವರೆಗೆ ನಮಗೆ ಏನೈತಿ ಒಳಗನ್ನುವಂಥದ್ದು ಗೊತ್ತಾಗೋದಿಲ್ಲ. ಮನಸ್ಸಿನ ಅಲೆಗಳ ನಿಯಂತ್ರಣವಾದಾಗ ಮಾತ್ರ ಒಳಗೇನಿದೆ ಅನ್ನುವಂತಹದ್ದು ಗೊತ್ತಾಗ್ತದೆ. ಆ ಒಳಗಿನ ವಸ್ತುಗಳ ಕಿಮ್ಮತ್ತೇನನ್ನುವಂತಹದ್ದು ಗೊತ್ತಾಗ್ತದೆ. ಹಾಗೆ ನಮ್ದೊಂದಿಷ್ಟು ಮನಸ್ಸಿನ ಅಲೆ ಅನ್ನುವಂಥದ್ದು ನಿಲ್ಲಬೇಕು ಅನ್ನುವಂಥದ್ದು. ಬಸವಣ್ಣ ಬಹಳ ಬುದ್ಧಿವಂತ. ಒಂದು ಚಲೋ ವಚನ ಹೇಳ್ತಾನೆ, ವಿಷಯವೆಂಬ ಹಸುರ ನೆನ್ನ ಮುಂದೆ ತಂದು ಪಸರಿಸಿದಿರಯ್ಯ. ಅದನ್ನು ಮಾಡಿಬಿಟ್ಟ ಆತ. ಒಂದು ಮನಸ್ಸನ್ನ ಕೊಟ್ಟ, ಅದು ಚಂಚಲಾಗುವಂತಹ ವಸ್ತುಗಳನ್ನು ಸಾವಿರ ಈ ಭೂಮಿ ಮೇಲೆ ಇಟ್ಟ. ಮ್ಯಾಲೊಂದು ಷರತ್ತು ಹಾಕಿದ, ಇವನ್ನೇನೋ ಇಟ್ಟಿದ್ದೇನೆ, ಆದ್ರೆ ಇವಕ್ಕೆ ಆಶೆ ಪಡಬೇಡ ಅಂತ. ನೀವು ನಿಮ್ಮ ಮನೆಯೊಳಗೆ ಎಲ್ಲ ಮಾಡಿಡ್ತೀರಿ, ಡಬ್ಬಿ ಒಳಗೆ ಹುಡುಗರಿಗೆ ಹೇಳ್ತೀರಿ ಮುಟ್ಟಬೇಡ, ಮಾಡಿಟ್ಟಿರ್ತೀರಿ ಮುಟ್ಟಬೇಡ ಅಂತ ಹೇಳ್ತೀರಿ. ಎಷ್ಟು ವಿಚಿತ್ರ ಅಲ್ಲ? ನಿಮ್ಮ ಮನೆಯೊಳಗೆ ನೀವು ಮಾಲಕರು, ನಿಮ್ಮ ಹುಡುಗರು ನಿಮ್ಮ ಕೈಯನ್ನು ನೀವೇ ಮಾಡಿಟ್ಟು ಅವರಿಗೆ ಮಾಡಿಟ್ಟಿದ್ರು ಸಹಿತ ಮುಟ್ಟಬೇಡ ಅಂತ ಷರತ್ತು ಹಾಕ್ತಿರಲ್ಲ, ಹಾಗ ಅವನು ಕೂಡ ಈ ದೊಡ್ಡದೊಂದು ಮನೆಯೊಳಗೆ ಅವೊಬ್ಬ ಮಾಲಕ ಎಲ್ಲ ಮಾಡಿಟ್ಟಾನ, ಮುಟ್ಟಬೇಡ ಅಂತ ಹೇಳ್ಯಾನ. ನೀ ಮುಟ್ಟಲಾರ್ದಂಗೆ ಇದ್ರಿ ಅಂದ್ರೆ ಅವನು ನಿಮಗ ಕೊಡ್ತಾನ ಹೊರತಾಗಿ ಬೇರೆದರಿಗೆ ಕೊಡೋದಿಲ್ಲ. ಅವೊಂದು ಟೈಮ್ ನೋಡಿ ಕೊಡ್ತಾನ ಅಷ್ಟೆ. ಅವ ಕೊಡೋ ತನಕ ಸುಮ್ಮನೆ ಇದ್ರೆ ನ್ಯಾಯ, ಕ್ಷಮ್ಯ. ಅದು ನೀವೇನಾದ್ರೂ ಕೈ ಹಾಕಿ ತಗೊಂಡ್ರಿ ಅಂತಂದ್ರೆ ಅಕ್ಷಮ್ಯ ಅಲ್ಲ. ಎಲ್ಲೋ ಸಾರ್ವಜನಿಕ ದಾಸೋಹಗಳಲ್ಲಿ ತಾಟ್ ಹಿಡ್ಕೊಂಡು ನೀಡುವ ತನಕ ಒಂದು ಸ್ವಲ್ಪ ನಿಲ್ಲಬೇಕು, ನೀಡೇ ನೀಡ್ತಾರ ಅವರು. ಇಲ್ಲಂದ್ರೆ ಮಾಡಿ ನೀಡ್ತಾರ. ಇದೇನ್ ತಗೋ ಸಾರ್ವಜನಿಕ ಐತಿ ಅಂತ ಹೇಳಿ ನೀವ ಚಮಚೆ ಹಾಕಿ ನೀಡ್ಕೊಳ್ಳಕ್ಕಲ್ಲೇ
ಇರೋದಿಲ್ಲ ವ್ಯವಸ್ಥೆ. ಅವ್ರು ನೀಡೋ ತನಕ ಒಂದಿಷ್ಟು ನಾವು ಸುಮ್ಮನೆ ವಿಷಯವೆಂಬ ಹಸುರನ್ನ ಮುಂದೆ ತಂದು ಪಸರಿಸಿದಿರಯ್ಯ. ಪಶುವೇನು ಬರುವುದು ಹಸುರೆಂದೆಳೆಸುವುದು. ಎಷ್ಟು ಮತ್ತಿನ ಉದಾಹರಣೆ ಇದು. ವಿಷಯರಹಿತನ ಮಾಡಿ ಭಕ್ತಿ ರಸವ ದಣಿಯೇ ಮೇಯಿಸಿ, ಭಕ್ತಿ ರಸವ ದಣಿಯೇ ಮೇಯಿಸಿ ಸುಬುದ್ಧಿ ಎಂಬ ಉದಕವೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮದೆ. ಅಪ್ಪ, ಒಂದು ಹಸರಾಗಿರ್ತಕ್ಕಂಥ ಹೊಲ, ಬಹಳ ನೋಡಿದ್ರೆ ಪಶುಗಳಿಗಲ್ಲ ಮನುಷ್ಯ ಒಂದು ಬಾಯಿ ಹಾಕೊಂಡು ಅನ್ನುವಂಗೆ ಬೆಳೆದು ನಿಂತಿರ್ತಾವಲ್ಲ, ಅಷ್ಟು ಹಸರಾಗಿರ್ತಕ್ಕಂತಹ ಆ ತೋಟವನ್ನು ಯಾವ ಒಂದು ಪಶು ನೋಡಿದ್ರೆ ಸುಮ್ಮನೆ ಹಿಂಗೆ ಹೋಗ್ಬಿಡ್ತಿತ್ತು. ಯಾರು ಹೊಲ ಏನು ಏನು ವಿಚಾರ ಮಾಡೋದಿಲ್ಲ, ಸುಮ್ಮನೆ ಹೋಗ್ತಿರ್ತಾರೆ. ಪಶು ಏನು ಬಲ್ಲುವುದು ಹಸುವನ್ನು ಬೆಳೆಸುವುದು. ಹಸರೈತಂದ್ರೆ ಅದು ಹೋಗ್ಲಿಕ್ಕೆ ಮನಸ್ಸು ಮಾಡ್ತದೆ. ನಂದು ಪರಿಸ್ಥಿತಿ ಹಂಗ ಆಗಿಬಿಟ್ಟೈತಿ, ಪಶುವಿನ ಪರಿಸ್ಥಿತಿ ಆದಂಗ ಆಗ್ಯದ. ಯಾಕ ಈ ಭೂಮಿ ಮೇಲೆ ಹಸಿರು ಬಾಳ ಐತಿ, ಒಂಥರ ಪಶು ಇದ್ದಂಗೆ ಸುಮ್ಮನೆ ಹಿಂಗ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತದೆ. ನಿಮ್ ಇರ್ಲಿ, ಈಗ ಅವು ಇಲ್ಲ, ಹಿಂದೆ ಇತ್ತು ಏನು ಕೊಂಡವಾಡ ಅಂತ. ಕೊಂಡವಾಡ ಅಂತ ಯಾರ ಪಶು ಯಾರ ಹೊಲಕ್ಕೆ ಹೋದ್ರ ಆ ಹೊಲದ ಮಾಲಕರು ಅದನ್ನ ತಗೊಂಡು ಬಂದು ಊರಾಗ ಕೊಂಡವಾಡ ಹಾಕ್ತಿದ್ರು, ಊರಾಗ ಹಾಕ್ತಿದ್ರು. ಅದಕ್ಕೆ ಮತ್ತೆ ದಂಡ ಹಾಕ್ತಿದ್ರು. ಅದು ಬಿಡಿಸಿಕೊಂಡು ಹೋಗ್ತಾರೆ, ದಂಡ ಕೊಟ್ಟ ಬಿಡಿಸಿಕೊಂಡು ಹೋಗ್ಬೇಕು ಅಲ್ಲ. ಆ ಪಶು ಆ ಹಸರಿಗೆ ಆಸೆ ಪಟ್ಟು ಹೋಗಿ ಸ್ವಲ್ಪ ಬಾಯಿ ಹಾಕಿದ್ದಾದ್ರೆ ತುಂಬು ಅಷ್ಟಲ್ಲ, ಸುಮ್ಮನೆ ಒಂದು ಸ್ವಲ್ಪ ಬಾಯಿ ಹಾಕಿದ್ರು ಸಾಕು, ಅದಕ್ಕೊಂದು ಕೊಂಡಾಡ ಅಂತದೆ. ಈ ಎರಡು ಕಾಲಿನ ಪಶುಗಳು ಯಾವುದರ ಒಂದು ಆಸೆ ಪಟ್ಟಿದ್ದಾದ್ರೆ ಇವು ಐತಿ, ಅದಕ್ಕೆ ಜೈ ಅಂತಾರ, ಅದಕ್ಕೆ ಜೈ ಅಂತಾರ. ಆಸೆ ಪಡಬಾರ್ದು ಇನ್ನೊಬ್ಬರು ವಸ್ತುವಿಗೆ. ಮನಸ್ಸು ಏನು ಹೇಳ್ತದೆ, ಹೋಗು ತಿನ್ನು ಇಲ್ಲಿ ಯಾರು ಇಲ್ಲ ತಗೋ ಅಂತ ಹೇಳ್ಬೋದು. ಆದ್ರೆ ಮಾಲಕರು ಇರ್ತಾರೆ, ಕೆಲವು ಸಂದರ್ಭದಲ್ಲಿ ಇರ್ತಾರೆ, ಕೆಲವು ಸಂದರ್ಭದಲ್ಲಿ ಇರೋದಿಲ್ಲ. ಅಪ್ಪ, ನನ್ನ ಪರಿಸ್ಥಿತಿ ಪಶುವಿನ ಪರಿಸ್ಥಿತಿ ಆಗ್ಯಾರ. ನೀನು ಪಶುಪತಿ, ನಾನು ಕೇವಲ ಪಶು. ಅಂದ್ರೆ ನೀನು ಪಶುಪತಿ. ಆಕಳದ ಮಾಲಕ ಆಕಳವನ್ನ ಹಂಗ ಬಿಡಬಾರ್ದು, ಅದನ್ನ ನಿಯಂತ್ರಣವನ್ನ ಮಾಡಬೇಕು. ಆಕಳುಗಳನ್ನ, ಎಮ್ಮೆಗಳನ್ನ, ಎತ್ತುಗಳನ್ನ ಯಾರು ಸಾಕಿರಲ್ಲ ಮೇಯಿಸ್ಬೇಕು. ಎಲ್ಲಿ ಮೇಯಿಸ್ಬೇಕು ಅಲ್ಲೇ ಮೇಯಿಸ್ಬೇಕು ಹೊರತಾಗಿ ಇಲ್ಲೆಲ್ಲರ ಮೇಯಿಸೋದಲ್ಲ. ಎಲ್ಲಿ ಮೇಯಿಸ್ಬೇಕೋ ಅಲ್ಲಿ ಮೇಯಿಸಿದ್ರೆ ಅದಕ್ಕೆ ಬೆಲೆ ಇರ್ತದೆ, ಎಲ್ಲಿ ಮೇಯಿಸಬಾರ್ದು ಅಲ್ಲಿ ಮೇಯಿಸ್ಲಿಕ್ಕೆ ಹೋದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ. ಹಾಗೆ ಆ ಪಶುವಿನ ಮಾಲಕ ಅದರ ನಿಯಂತ್ರಣವನ್ನು ಮಾಡಬೇಕಲ್ಲ, ನೀನು ಕೂಡ ನನ್ನ ನಿಯಂತ್ರಣವನ್ನು ನೀನೇ ಮಾಡಬೇಕು. ನನಗದು ಅಸಾಧ್ಯವಾಗಿರುವಂತಹ ಕೆಲಸ. ನೀ ಏನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಭಕ್ತಿ ರಸ ದಣಿಯೇ ಮೇಯಿಸಿ. ನಾನು ಪಶುವಿದಂಗದೆ, ನನಗ ಭಕ್ತಿಯ ರಸವನ್ನ ಸರಿಯಾಗಿ ಮೇಯಿಸು. ಸುಬುದ್ಧಿ ಎಂಬ ಉದಕವನ್ನೆರಿ ಭಕ್ತಿ ರಸದಾಗ ಮೇಯಿಸಿ, ಸುಬುದ್ಧಿ ಒಳ್ಳೆ ಬುದ್ಧಿ ಅಂತಕ್ಕಂತಹ ನೀರನ್ನ ಕುಡಿಸಿ ನೋಡಿ ಸಲಹಯ್ಯ ಕೂಡ ಸಂಗಮ ದೇವ. ಎಷ್ಟು ಮತ್ತೊಂದು ಆ ನೋಡಿ ಸಲಹಯ್ಯ ಅನ್ನುವಂಥದ್ದು ಏನೈತಲ್ಲ, ಎಷ್ಟು ನಿವೇದನೆ ಮಾಡಿಕೊಡ ಅಂದ್ರೆ ವೇದನೆ ಆಗ್ತದಲ್ಲ, ಜೀವನಕ್ಕೆ ವೇದನೆ ಆಗ್ತದಲ್ಲ, ಮಾಡ್ಕೋಬೇಕು. ನಿವೇದನೆಯನ್ನ ಮಾಡ್ಕೋಬೇಕು. ಸುಮ್ಮನೆ ಮೇಯಿಸೋದಲ್ಲ, ಸುಮ್ಮನೆ ನೀರು ಕುಡಿಸೋದಲ್ಲ. ಮೇಯಿಸಿ ನೀರು ಕುಡಿಸಿದ ಮೇಲೆ ನೋಡಿ ಸಲಹು. ನೋಡೋದು ಬೇರೆ, ನೋಡಿ ಸಲಹೋದು ಬೇರೆ. ಆತ ನಮ್ಮನ್ನು ನೋಡ್ತಾನೆ, ನೋಡಿ ಸಲಹತಾನೆ, ಹಂಗ ಆಗಬೇಕಲ್ಲ ನಾವೆಲ್ಲ. ಮನಸ್ಸು ಕೇವಲ ಸಾಮಾನ್ಯರದಷ್ಟೇ ಜಾರತ್ತಂತೇನಲ್ಲ. ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ಮಹಾರಾಜ ಮಹಾರಾಣಿಯನ್ನ ಕರ್ಕೊಂಡು ನದಿಗೆ ಹೋಗ್ತಾನೆ. ಒಂದಿಷ್ಟು ಸೊಂಟ ಉದ್ದ ನೀರಿನೊಳಗೆ ಹೋಗಿ ಮಹಾರಾಣಿಗೆ ನೀರು ಉಗ್ಗುತ್ತಾನೆ, ಅವಳು ಕೂಡ ಉಗ್ಗುತ್ತಾಳೆ. ನೀರಿನ ಚಲ್ಲಾಟ, ಜಲಕ್ರೀಡೆಯಲ್ಲಿ ಪಾಲ್ಗೊಂಡಾರ. ಜಲಕ್ರೀಡೆಯಲ್ಲಿ ಪಾಲ್ಗೊಂಡಾಗ ಅವರನ್ನ ಅವರು ಮರೆತುಕೊಂಡಿದ್ದಾರೆ, ಒಂದು ಸಂತೋಷದೊಳಗೆ ಇದ್ದಾರೆ. ಅಲ್ಲೊಬ್ಬ ಹೆಣ್ಣುಮಗಳು, ಅವಳು ಕೂಡ ಒಂದಿಷ್ಟು ಇವ್ರಿಗಿಂತ ಹಿಂದೆ ಮದುವೆ ಆದವಳು, ನೀರಿಗೆ ಬಂದಾಳ. ನೀರಿಗೆ ಬರಬೇಕಾದ್ರೆ ಹೆಂಗ ಬಂದಾಳ?
ನೀವು ತೆಗೆದುಕೊಂಡು ಹೋಗುವಂತ ಕೊಡ ತೆಗೆದುಕೊಂಡು ಹೋಗಿಲ್ಲ, ಉಸಿಗಿನ ಕೊಡ ಮಾಡ್ಯಾಳ. ಉಸಿಗಿನಿಂದ ಕೊಡ ಮಾಡಕ್ ಸಾಧ್ಯ ಏನು? ಮಣ್ಣಿನೊಳಗ ಕೊಡ ಆಗೋದಿಲ್ಲ, ಅಂತದ್ದು ಉಸಿಗಿನಿಂದ ಕೊಡ ಮಾಡ್ಯಾಳ. ಆ ಉಸಿಗಿನ ಕೊಡಕ ಹಾವಿನ ಸಿಂಬಿ ಆಗ್ಯಾಳ. ಹಾವು ಸಿಂಬಿ ಆಗ್ಲಿಕ್ಕೆ ಸಾಧ್ಯವೇ? ಉಸುಗು ಕೊಡ ಆಗ್ಲಿಕ್ಕೆ ಸಾಧ್ಯವೇ? ಎರಡು ಅಸಾಧ್ಯನ. ಹಾವು ಸಿಂಬಿ ಆಗೋದು ಕಷ್ಟ, ಉಸುಗು ಕೊಡ ಆಗೋದು ಕಷ್ಟ. ಒಂದ್ ವೇಳೆ ಆಗ್ಯಾವ ಅಂದ್ರೂ ಸಹಿತ ಅದ್ರ ಮೇಲೆ ಅದು ನಿಲ್ಲೋದು ಇನ್ನೂ ಕಷ್ಟ. ಆ ಸಿಂಬಿ ಮೇಲೆ ಈ ಕೊಡ ನಿಲ್ಲೋದು ಕಷ್ಟ. ಆದರೂ ಸಹಿತ ಅಂತಹ ಸಿಂಬೆ ಇಂತಹ ಕೊಡವನ್ನು ಹೊತ್ತುಕೊಂಡು ನೀರು ತುಂಬಲಿಕ್ಕೆ ಬಂದ. ಹಿಂಗ ನೀರು ತಗೊಳ್ಳಾಕಂತ ಬಂದು ಕೂಡಲೇ ನೋಡಿದ ಮನಸ್ಸು ಚಂಚಾಗಿ ಹೋಗ್ಬಿಡ್ತು. ಮನಸ್ಸು ಚಂಚಾಗಿ ಹೋಗ್ಬಿಡ್ತು. ಮನಸ್ಸು ಚಂಚಲಾದಾಗ ನಾನೊಂದಿಷ್ಟು ಜಲಕ್ರಿಯೆ ನನ್ನ ಜೀವನದೊಳಗೆ ಮಾಡಲಿಲ್ಲಲ್ಲ ಅಂತ ಒಂದಿಷ್ಟು